ಅಲ್ಲಮ್ಮ ಒಂದು ಫೋನ್ ಮಾಡ್ತೀರಾ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ರಲ್ಲಮ್ಮ. ಅಯ್ಯೋ ನಾನು ಬರಬೇಕು ಅಂತ ಅನ್ಕೊಂಡಿರಿಲ್ಲಮ್ಮ. ವಿಜಯ್ ಬಂದು ಹಂಗೆ ಹಿಂಗೆ ಆಗೈತಮ್ಮ. ಹೋಗು ಸಂಗೀತಕ್ನವ್ರ ಹತ್ರ ಕೇಳೋಗು, ಬೋರ್ ಹಾಕ್ಸ್ಕೊಡೋವರ್ಗು ಹಂಗೆ ಒಂದು ಸ್ವಲ್ಪ ದಿವಸ ನೀರಿನ ವ್ಯವಸ್ಥೆ ಮಾಡಲಿ ಅಂತ ಹೇಳ್ದ. ಅದಕ್ಕೆ ನಾವು ಬಂದಿತ್ತು. ಇಲ್ಲ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ. ಬೋರ್ ಏನು ಬಿಡಮ್ಮ, ಏನು ಹೂಗಿಡಿಲ್ಲ ಅಷ್ಟೇ ತಾನೇ. ಏನು ಒಂದು 2 ಎಕರೆ 3 ಎಕರೆಗೆ ಬೆಳೆಸ್ಕೊಂತಾರ ನೀರೇನೋ ದಂಡಿಗೆ ಬೆಳೆಸ್ಕೊಂಡು ಬಿಡಮ್ಮ. ಏನಕ್ಕೆ ಬೋರು ಹಂಗೆ ಆತೈತೇನಮ್ಮ? ಹಂಗೆ ಆತೈತಾ? ಯಾವ ಟೈಮ್ ಹೆಂಗಿರ್ತದೋ. ಬೇಡ ಬೇಡ, ಒಂದು ಬೋರ್ನ ವ್ಯವಸ್ಥೆ ಮಾಡಿಕೊಟ್ಬಿಡೋಣ ದೇವಪ್ಪನ್ಕ. ಪಾಪ ಏನೋ ಅವ್ರ ಪಾಡ್ಗೆ ಅವ್ರು ಬದುಕಂತಾರಮ್ಮ. ಏನೋ ಎಲ್ಲೋ ಹೋಗಿ ಕೆಲಸ ಮಾಡ್ಕೊಂತಾರೆ ಬಿಡು ಅನ್ನೋಕೆ ಕೂಲಿ ನಾಲಿಗೆ ಹೋಗ್ಬೇಕು. ಅವ್ರು ಕೂಲಿ ನಾಲಿಗೆ ಹೋದ್ರೆ ನಮಗೆ ಮರ್ಯಾದೆ ಇರ್ತೈತೇನಮ್ಮ? ಜನ ಏನು ಅನ್ಕೊಳಲ್ಲ. ನೋಡ್ರಪ್ಪ ಬೇಕಾದಷ್ಟು ಐತೆ. ಅವ್ರು ನೋಡಿದ್ರೆ ಹಂಗವ್ರೆ, ಇವ್ರು ನೋಡಿದ್ರೆ ಹಿಂಗವ್ರೆ, ಏನಾರು ಒಂಚೂರು ಸಹಾಯ ಮಾಡೋಕ್ಕಾಗಲ್ಲ ಅಂತ ಬೇಕಣ್ಣಲ್ಲ. ಯಾಕೆ ಜನಕ್ಕೆ ಆಸ್ಪತ್ರೆ ಕೊಡ್ಬೇಕು ನಾವು? ಏನು ಎಷ್ಟು ಖರ್ಚಾದದು? 3.5 4 ಲಕ್ಷ ಖರ್ಚಾಗ್ತದಂತೆ. ಆದರೂ ಆಗಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಮ್ಮ. ಪಾಪ ಚೆನ್ನಾಗಿರಲಿ ಅವರ. ನಮ್ಮ ಪಾಪ ಅತ್ತೆ ಮನೆ ಹತ್ರ ಬರ್ತಾ ಇರ್ತಾಳೆ, ಏನಮ್ಮ ಹೆಂಗಿದ್ಯಮ್ಮ ಅಂತ. ನಾನು ಇಷ್ಟೊಂದು ಚೆನ್ನಾಗಿರ್ತೀನಿ ಎಲ್ಲರ ಜೊತೆಗೂ ಅಂತ ಅನ್ಕೊಂಡೇ ಇರಲಿಲ್ಲಮ್ಮ. ಇವಾಗ ನನಗೆ ಇಷ್ಟೊಂದು ಖುಷಿ ಆಗ್ತದೆ ಗೊತ್ತಮ್ಮ. ಹೋಗ್ಲಿ ಬಿಡಮ್ಮ, ನೀನು ಮುಂಚಿನಂಗಿಲ್ಲ ಸಂಗೀತ, ಇವಾಗ ಚೇಂಜ್ ಆಗಿಬಿಟ್ಟಿದ್ಯಾ. ಹೌದಮ್ಮ. ಇನ್ನೇನು ಮುಂಚೆ ಎಲ್ಲನೂ ವಟ 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 ಅಂದ್ಕೊಂಡು ಹಂಗೆ ಹಿಂಗೆ ಅಂತ ಮನೆಗೆ ಮಾತಾಡ್ತಾ ಇದ್ದೆ, ಎಲ್ಲರನ್ನೂ ಬೈತಾ ಇದ್ದೆ. ಇವಾಗ ನೋಡು ಏನು ವಿಜಯ್ ಇದ್ದಕ್ಕಿದ್ದಂಗೆ ನನ್ನನ್ನು ಜ್ಞಾಪಕ ಮಾಡ್ಕೊಂಬಿಟ್ಟವನೆ. ಮರ್ತೋದ್ರೆ ತಾನೇ ಅಮ್ಮ ಜ್ಞಾಪಕ ಮಾಡ್ಕೊಳಕ? ಏನು ಅಕ್ಕನ ಪ್ರೀತಿ ಅವ್ರಿಗೇನಿರಲ್ಲ? 1-2 ದಿವಸ ಅವರು ಸರೋತಾರೆ. ಏನು ಮಾಡೋಕ್ಕಾಗ್ತೈತಮ್ಮ? ಎಲ್ಲ ಟೈಮ್ ಒಂದೇ ಥರ ಇರ್ತದ? 1-2 ದಿವಸ ಕೋಪ ಇರ್ತದೆ, ಬರ್ತಾರೆ ಅವರೇ. ಅಲ್ಲೇ ನಮ್ಮ ಮನೆಗೆ ನೋಡ್ಬಿಟ್ಟು ಇಲ್ಲಿ ನಾವು ಮನೆ ಕಟ್ಟಬೇಕು ಅಂತ ನಮ್ಮ ಯಜಮಾನ್ರಿಗೆ ಗಲಾಟೆನಮ್ಮ. ಹೌದೇನಾ? ಮನೆ ಕಟ್ಟಬೇಕಂತೆ. ವಾರಿಗಿತ್ತೇನೇನೋ ಫೋನ್ ಮಾಡಿದ್ಲೇನಮ್ಮ, ಚೆನ್ನಾಗವ್ರಂತ ಆರಾಮಾಗವ್ರಂತ? ಆರಾಮಾಗವ್ರಂತೆ. ಏನೋ ನೆನ್ನೆಯಿಂದ ಹೊಟ್ಟೆ ನೋವು ಅಂತ ಇದ್ರಂತೆ. ಇವತ್ತೇನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋರೇನ? ಅವಾಗೆ ಟೈಮ್ ಆಗುತ್ತಾ? ಇಲ್ಲಮ್ಮ ಇಲ್ಲ, ಏನೋ ಹೊಟ್ಟೆ ನೋವು ಅಂತ, ಏನೋ ಈಟ್ ಜಾಸ್ತಿ ಆಗಿದ್ರೆ ಹೊಟ್ಟೆ ನೋವು ಹೇಳಮ್ಮ. ಇರ್ಬೋದು ಹೇಳು. ಬಾಕ ಗೌರಿಕ, ಯಾವಾಗ ಬಂದ್ರಕ್ಕ? ನಾವು ಬೆಳಗ್ಗೆ ಬಂದ್ರಮ್ಮ. ಅದೇ ಇವರು ಡ್ಯಾಮ್ನವ್ರು ತಾಳದ್ದು ಒಂದು ಸ್ವಲ್ಪ ಗಲಾಟೆ ಆಗಿತ್ತಲ್ಲ, ಅದಕ್ಕೆ ಏನು ಅಂತ ನೋಡ್ಕೊಂಡೋಗೋಣ ಅಂತ ಬಂದ್ರಮ್ಮ. ಅಯ್ಯೋ ನಾವು ಈ ಊರಿಗೆ ಬಂದಾಗಿಂದ ಕಾಲದಾಗಿಂದ ದ್ಯಾವಕ್ಕಂದು ಅದೇ ಕಷ್ಟ ಬಿಡಕ್ಕ. ಏನು ಮಾಡೋದ ಏನೋ, ಯಾಕನ್ ಕೇಳ್ಕೊಂಬಂದಿರೋ ಅದೃಷ್ಟ. ಅವರಿಬ್ಬರಿಂದ ಯಾಕಂತ ತಪ್ಪಿದ್ದಲ್ಲ ಬಿಡಕ್ಕ. ಇಷ್ಟು ದಿನದ ಒಂಥರ ಆಗಿತ್ತು, ಇವಾಗ ಒಂಥರ ನಮ್ಮ. ಅವಾಗ ಯಾರು ದಾವಮ್ಮಂಗೆ ಸಹಾಯಕ್ಕಿರಿಲ್ಲ, ಇವಾಗ ನಾವಿದ್ದೀರಿ. ನಮ್ಮ ಸಂಗೀತ ಅವಳೆ ಇನ್ಮೇಲೆ ಹಂಗೆಲ್ಲ ಆಗಲ್ಲ ಹೇಳಮ್ಮ. ನಿನ್ ಬಾಯಾಕ್ಷ ಒಳ್ಳೇದಾದ್ರೆ ಸಾಕ ದ್ಯಾವಕ್ಕನ್ಕ. ಸಂಗೀತ ಬಟ್ಟೆಗಳೆಲ್ಲ ನೆನ್ಸಿಕ್ಕಿದ್ದೀನಮ್ಮ? ಮುನಗ ನೆನ್ಸಿಕ್ಕಿದ್ದೀನಿ, ಪಾತ್ರೆಗಳೆಲ್ಲ ಅಲ್ಲಿಕ್ಕಿದ್ದೀನಿ. ಬಾಕ ಕೂತ್ಕೋ ಬಾಕ. ಇಲ್ಲ ಸಂಗೀತ, ಮನೆಗೆ ಜಾಸ್ತಿ ಕೆಲಸ ಐತೆ. ಆಗ ಪಾಪ ರಾಜಣ್ಣ ಬಂದು ಕೇಳ್ಕೊಂಡ, ಅದಕ್ಕೆ ಏನೋ 1-2 ದಿವಸ ನಿಂಗೆ ಸಹಾಯ ಮಾಡೋಣ ಅಂತಮ್ಮ. ಏನು ಮಾಡ್ತೀಯ? ಯಾವಾಗಲೂ ಒಂದೇ ಕಾಲ ಇರಲ್ಲ. ಏನೋ ಹಂಗೆ ಮಾಡ್ಕೊಡಮ್ಮ, ದೊಡ್ಡ ಮನ್ಸು ಮಾಡಿ. ಇನ್ನೊಂದು 2 ದಿವಸ ಅವಳೆ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂತಾಳೆ. ಏನೋ ನಂಗೆ ಸಂಗೀತ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿರೋದಕ್ಕೆ ಸಮಾಧಾನನೇ ಇಲ್ಲಕ್ಕ. ಇನ್ನೊಂದು ಮಗು ಆಗಿದ್ದಿದ್ರೆ ಚೆನ್ನಾಗಿರತ್ತ. ಏನು ಬೇಡ ಬಿಡಮ್ಮ, ಜ್ಯೋತಿ ಅವಳೆ ಬಬ್ಲು ಅವನೇ ಸಾಕು ಸಾಕು, ಇಬ್ಬರೇ ಸಾಕು. ಇನ್ನೇನಕ್ಕಮ್ಮ ಮಕ್ಕಳು, ಅವರಿಬ್ಬರೇ ಸಾಕು. ಓ ಅವನ ಪಾಪು ನೀನು ದೊಡ್ಡವನ? ಅವ್ನು ಸ್ಕೂಲ್ಗೆ ಹೋಗೋಣಪ್ಪ, ಬರ್ತಾನೆ. ಬಂದ್ಮೇಲೆ ಹೇಳ್ತೀನಿ ಹೇಳು, ಬಬ್ಲು ಜೊತೆಗೆ ಆಟ ಆಡ್ಕೊ ಹೋಗು ಅಂತ ಬರ್ತಾನೆ. ಮುಂದಿನ ವರ್ಷ ಹೋಗೇ ಬಿಡು, ಮುಂದಿನ ವರ್ಷದಿಂದ ಹೋಗಿ ಅಂತೆ ಜ್ಯೋತಿ ಅಕ್ಕನ ಜೊತೆಗ. ಜಾನುನು ಕರ್ಕೊಂಡ್ ಬಂದ್ಬಿಡ್ತೀಯೇನು? ಇವ್ನ್ಕ ಜಾನು ಅಂತಂದ್ರೆ ಬಲ ಪ್ರಾಣನಕ. ದೊಡ್ಡವರಾದ್ಮೇಲೆ ಅದು ಹೆಂಗಿತ್ತರ ಏನೋ ನೋಡ್ಬೇಕು. ಹೂನಮ್ಮ, ಜಾನು 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 ಅಂತ ಇರ್ತಾನೆ. ಫೋನ್ ಮಾಡಿದ್ರು ಜಾನು ಏನ್ ಮಾಡ್ತಾವಳೆ ಬಲ ಪ್ರಾಣ ಇಟ್ಕೊಂಡವನೆ ಅವಳ ಮೇಲೆ. ಸಂಗೀತ, ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಓದ್ತೀನಮ್ಮ. ಸರಿ ಕಾಯ್ತು. ಬಬ್ಲು, ಜಾನು ಎಲ್ಲಿ? ಜಾನು ಬೇಡ ಬೇಡ, ಇನ್ನೊಂದ್ಸರಿ ಹೋಗೋಣ. ಜಾನುನ ಮದುವೆ ಮಾಡ್ಕೊಂತೀಯ ನೀನು? ಏನಮ್ಮ ನಿನ್ ಮಗನ ಹತ್ರ ಹೇಳೋದ್ ನೋಡವನ ಹೆಂಗ್ ಹೇಳ್ತಾನೆ. ಚಿಕ್ಕ ಪಾಪು ಅಂತ ಅವಳು, ಇವನ್ ದೊಡ್ಡ ಯಜಮಾನು. ಹೇಯ್ ಏನ ನಿಮ್ಮ ಅಮ್ಮನ್ ಕೇಳ್ತಾ ಇರೋದೇನೋ, ನೀನ್ ಹೇಳ್ತಾ ಇರೋದೇನೋ? ಜಾನು ಜಾನು ಅಂತ ಇರ್ತೀಯಲ್ಲ, ಅದಕ್ಕೆ ಕೇಳಿದ್ದು. ಹೇಳ, ಜಾನನ್ ಮದುವೆ ಮಾಡ್ಕೊಂತೀನ? ಸರಿನಪ್ಪ, ಆಯ್ತಪ್ಪ, ಇನ್ನೇನ್ ಮಾತಾಡಲ್ಲ ಬಿಡಪ್ಪ ಸ್ವಾಮಿ, ಆಯ್ತು. ಹೋಗ್ಲಿ ಬಿಡು, ಎಲ್ಲಾದ್ರೂ ಹೋಗ್ಕೊಂಡ್ಲಿ. ಮಕ್ಕ ಯಾಕೆ ಹಂಗಿ ಕಂಡಿದ್ಯಾ? ಪೈಪ್ಗೆಲ್ಲ ಜೋಡಿಸ್ಬಿಟ್ರಾ? ಹ್ಞೂ ಆಯ್ತು. ನೀರು ಗಿಡಗಳು ಕರಿತಾವೆ, ನೀರು ಬಿಟ್ಬಿಟ್ಟೆ ಬಂದಿದ್ದು. ಅದೆಷ್ಟು ಬೇರೆ ಜೋಡಿಸ್ಬಿಟ್ಟಿದ್ದೀರಪ್ಪ? ಎಷ್ಟೊತ್ತತ್ತೆ? ಪೈಪ್ಗಳೆಲ್ಲ ರೆಡಿ ಇದ್ವಲ್ಲ, ಎಷ್ಟೊತ್ತು ಅದಕ್ಕೆ ನೀರು ಹರಿತಾವೆ. ಪೈಪ್ಗಳೆಲ್ಲ ಇದ್ವಲ್ಲ, ಅದಕ್ಕೆ ಬಿರಿನೇ ಆಯಿತು ಕೆಲಸ.
ಅವರು ಸುನಂದಕ್ಕನವ್ರ ತೋಟ ಅದ್ಯಾರೋ ತಗೊಂತಾರೆ ಅಂತ ಹೇಳಿದ್ರಲ್ಲ, ಅವ್ರೇನೋ ಇವಾಗ ಬೇಡ ಅಂತ ಹೇಳಿದ್ರಂತೆ. ಮತ್ತೆ ನನ್ನ ತಾವು ಯಾರೋ ತಕಂತವ್ರೆ ಅಂತ ಅಂದ್ಬಿಟ್ಟು ಇವ್ರು ಪೈಪುಗೆಲ್ಲ ಕಿತ್ತು ಬಿಸಾಕಿದ್ರಲ್ಲ. ಇವತ್ತು ಬೆಳಗ್ಗೆ ಬೇಡ ಅಂದ್ರಂತೆ, ಅದಕ್ಕೆ ಇಬ್ರು ಒಣಗ್ಲಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ತೋಟದಾಗ. ಮಾಡಲಿ 1-2 ದಿವಸ ತಲೆ ತಗಲ್ಬೇಕು ಅವ್ರಕ. ಅಯ್ಯೋ ಅವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡತ್ತೆ, ಅವ್ರ ಬುದ್ಧಿ ಅವ್ರು ಬಿಡಲ್ಲ. ಸರಿನಪ್ಪ ನಾವು ಹೊಡ್ತೀರಿ. ಇರಮ್ಮ ಹೋಗಿ ಅಂತೆ. ಇಲ್ಲಮ್ಮ ಇಲ್ಲ, ಮಗು ಗಲಾಟೆ ಮಾಡ್ತಾ ಇರ್ತಾಳೆ. ಇನ್ನು ಕವಿತಾ ಬೇರೆ ಪ್ರೆಗ್ನೆಂಟು. ಪಾಪ ಯಾಕೆ ಓದ್ತೀನಮ್ಮ ನನ್ನ ಮನೆಕ. ಸರಿನಮ್ಮ ಆಯ್ತು. ಬಬ್ಲು ಟಾಟಾ ಬರಲ್ಲ ಇವಾಗ ನೀನು ಜಾನು ನೋಡಕ್ಕೆ? ಸರಿನಪ್ಪ ಆಯ್ತು. ಇವತ್ತು ಅಜ್ಜಯ್ ಆಫೀಸಿಗೆ ಬರ್ತಾ ಇದ್ದಕ್ಕೆ ಇಷ್ಟೊಂದು ಬೇಜಾರು. ಅಯ್ಯೋ ಅವನು ಯಾವಾಗಲೂ ತಲೆನೋವು ಅಂತ ಮನೇಲೇ ಇರ್ತಾನೆ, ಸೋಂಬೇರಿ ಅವನು. ಹಲೋ ಹೇಳಿ ರೇಖಾ ಅವರೇ, ಸ್ವಲ್ಪ ತರಕಾರಿ ಬೇಕಾಗಿತ್ತು, ತಂದ್ಕೊಡೋಕ್ಕಾಗುತ್ತಾ? ಓ ಹೌದಾ, ಸರಿ ತೊಗೊಂಬಂದು ಕೊಡ್ತೀನಿ ಬಿಡಿ. ಇನ್ನೇನಾದರೂ ಬೇಕಾಗಿತ್ತಾ? ಹಾಲು, ಆಮೇಲೆ ಬೇಳೆ, ಕಾಫಿ ಪೌಡ್ರು ಎಲ್ಲ ಖಾಲಿಯಾಗಿತ್ತು. ತೊಗೊಂಬಂದು ಕೊಡ್ತೀರಾ? ಆಯ್ತು ತೊಗೊಂಬಂದು ಕೊಡ್ತೀನಿ. ಮಗು ಏನು ಮಾಡ್ತಾ ಇದ್ದಾನೆ? ಅವನ ಮಲ್ಕೊಂಡಿದ್ದಾನೆ. ಬರ್ತೀರಾ ಬೇಗ? ಹಾಂ ಬರ್ತೀನಿ. ಈಗ ಎಲ್ಲಿದ್ದೀರಾ? ಆಫೀಸಲ್ಲಿದ್ದೀರಾ ಮನೆಯಲ್ಲಿದ್ದೀರಾ? ನಾನು ಆಫೀಸಲ್ಲಿದ್ದೀನಿ. ಹೌದಾ, ಸರಿ ಬನ್ನಿ. ಓನ ಮನೆ ಓನ ಅನ್ನ ಬೇಕು ನಿಮಗೆ? ಬಜ್ಜಿನಾ? ತತ್ತಾರೆ ಆಮೇಲೆ ಮಾಡ್ಕೊಡ್ತೀನಿ. ಹಾಂ ಇನ್ನೇನೇನು ಬೇಕು ನನ್ನ ಮುದ್ದು ಕಂದನಿಗೆ? ಕುರ್ಕುರೆ ಬೇಕಾ? ನನ್ನ ಮುದ್ದು ಕಂದನಮ್ಮ ಇವನು, ನನ್ನ ಮುದ್ದು ಕಂದನು. ಕುರ್ಕುರೆ ಬೇಕಂತೆ, ಲಾಲಿಪಾಪು ಬೇಕಂತೆ, ಚಾಕ್ಲೇಟ್ ಬೇಕಂತೆ. ಇನ್ನು ಏನೇನು ಬೇಕು ಮನೆ ನಿಮಗೆ? ಆಯಿತು, ಗಾಡಿ ತಕ್ಕೊಡ್ತೀನಿ. ಹಾಂ ಮಾಡಿದ್ದೀನಿ. ಅದು ತಣ್ಣಗಾಗಲಿ ಅಂತ ಅಲ್ಲಿ ಇಕ್ಕಿದ್ದೀನಿ. ಬಿಸಿ ತಿನ್ನಿಸ್ಬಿಟ್ರೆ ನನ್ನ ಮುದ್ದು ರಾಜ್ಕುಮಾರ್ಗೆ ಬಾಯೆಲ್ಲ ಹಬ್ಬ ಆಗ್ಬಿಡ್ತೈತಲ್ಲ, ಅದಕ್ಕೆ. ಆಯಿತು, ಕುದುರೆ ಎಲ್ಲ ತಕ್ಕೊಡ್ತೀನಿ, ಗಾಡಿ ಕುದುರೆ ಎಲ್ಲನೂ. ಮನೆಗಾ? ಹೋಗೋಣಮ್ಮ, ಇವಾಗ ಬೇಡ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಮನೆಗೆ ಹೋಗೋಣ. ಏನು ಅಮ್ಮ ಮಗ ತುಂಬ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ, ಅವನಿಗೆ ಗಾಡಿ ಬೇಕಂತೆ, ಮತ್ತು ಆಟ ಆಡೋಕ್ಕೆ ಆಟ ಸಾಮಾನು ಬೇಕಂತೆ, ಕುದುರೆ ಬೇಕಂತೆ, ಅದೆಲ್ಲ ಕೇಳ್ತಾ ಇದ್ದೆ, ಅದಕ್ಕೆ ಹೇಳ್ತಾ ಇದ್ದೆ. ತೊಗೊಳ್ಳಿ, ಹಾಲು, ತರಕಾರಿ, ಇನ್ನೂ ಒಂದು ಸ್ವಲ್ಪ ರೇಷನ್ ಎಲ್ಲ ತಂದಿದ್ದೀನಿ. ಏನಾದರೂ ಬೇಕಂತಂದರೆ ಲೀಸ್ಟ್ ಮಾಡಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಡಿ, ನಾನು ಬರೋವಾಗ ತೊಗೊಂಬರ್ತೀನಿ. ಹಾಂ ಸರಿ ಆಯಿತು. ಏನು ಬೇಕು ಚಿನ್ನಿ ನಿಂಗೆ? ಹಾಂ ಏನೇನು ಬೇಕಮ್ಮ? ಹೌದಾ, ನಾನು ನೀನೇ ಹೋಗಿ ಎಲ್ಲ ತಗೊಂಬರೋಣ ಹೊರಗಡೆ ಹೋಗಿ? ಚಿಕ್ಕ ಸೈಕಲ್ ಬೇಕಾ? ಸರಿ ಆಯಿತು, ತೆಕ್ಕೊಡ್ತೀನಿ. ಹಾಂ ಓ ಖುಷಿ ನೋಡು, ಖುಷಿ ಎಲ್ಲ ತಗೊಟ್ಬಿಟ್ರೆ ಖುಷಿ ಅಂದರೆ ಖುಷಿ ಇವನಿಗೆ. ಕಾಫಿ ಇಟ್ಕೊಂಬರ್ತೀನಿ, ಕೂತ್ಕೊಳ್ಳಿ. ಹಾಂ ಸರಿ ಹೋಗಿ, ನನಗೂ ತುಂಬ ತಲೆ ನೋಯ್ತಾಯಿತ್ತು. ತೊಗೊಂಬನ್ನಿ, ಸ್ಟ್ರಾಂಗ್ ಆಗಿರಲಿ ಕಾಫಿ. ಹಾಂ ಸರಿ. ಆಯಿತು, ಹೋಗೋಣ. ಕಾರಲ್ಲಿ ಹೋಗಿ ನಿಂಗೆ ಏನು ಬೇಕೋ ಅದೆಲ್ಲ ತೆಕ್ಕೊಡ್ತೀನಿ. ಅಮ್ಮ ಕಾಫಿ ಮಾಡ್ಕೊಂಬರ್ಲಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.